ಸನ್ಮಾನ್ಯ ಅಧ್ಯಕ್ಷರೇ, ತಾವು ತಂದಿರುವ ಸಂತಾಪ ಸೂಚನೆಗೆ ಬೆಂಬಲ ಸೂಚಿಸುತ್ತಾ ರಾಜ ವೆಂಕಟಪ್ಪ ನಾಯಕರು ಸುರಪುರದ ಕ್ಷೇತ್ರದ ಶಾಸಕರು, ಅವರು ಪಾಳೆಗಾರ ವಂಶಸ್ಥರು ಮತ್ತು ರಾಜಮನೆತನದ ಕುಟುಂಬದವರಾಗಿದ್ದರೆ ಕೂಡ ಸರಳ ಸಜ್ಜನಿಕೆ ಸಾಕಾರ ಮೂರ್ತಿಯಾಗಿದ್ದರು. ಈಗ ಅವರ ಕುಟುಂಬಕ್ಕೂ ನಮ್ಮ ತಾಲೂಕಿನ ಕೂಡ್ಲಿಗಿ ತಾಲೂಕಿನ ಪಾಳೆಗಾರ ವಂಶಸ್ಥರೇನಿದ್ದಾರೆ, ಗುಡೇಕೋಟೆ, ವೀರನದುರ್ಗ ಮತ್ತು ಜರ್ಮಲಿ, ಈ ಕುಟುಂಬಕ್ಕೂ ಸುರಪುರ ಪಾಳೆಗಾರ ಕುಟುಂಬಕ್ಕೂ ಅವಿನಾಭಾವ ಸಂಬಂಧ ಮುಂಚೆಯಿಂದನೂ ಇತ್ತು. ಜೊತೆಗೆ ನಮ್ಮ ತಂದೆಯವರಾದ ದಿವಂಗತ NT ಬೊಮ್ಮಣ್ಣನವರು, ಅವ್ರ ಜೊತೆ ಕೂಡ ರಾಜ ವೆಂಕಟಪ್ಪನವರಿಗೆ ತುಂಬಾ ಒಳ್ಳೆ ಒಡನಾಟ ಇತ್ತು. ಇತ್ತೀಚೆಗೆ ನಾನು ಕೂಡ ಅವರು ಉಗ್ರಾಣ ನಿಗಮದ ಅಧ್ಯಕ್ಷರಾದಾಗ ಹೋಗಿ ತುಂಬ ಹೃದಯದ ಧನ್ಯವಾದ ತಿಳಿಸಿದಾಗ ನಗುಮುಖದಿಂದ ನನ್ನನ್ನು ತುಂಬಾ ಯಾವಾಗಲೂ ನಮಗೆ ಒಂಥರ ಸ್ಫೂರ್ತಿಯಾಗಿದ್ರು. ಸಮಾಜ ವಿಷಯದಲ್ಲೂ ಮತ್ತೆ ಅಭಿವೃದ್ಧಿ ಕೆಲಸಗಳನ್ನು ನಾನು ತುಂಬಾ ಸಲಹೆ ತಗೊಳ್ತಾ ಇದ್ದೆ. ಇತ್ತೀಚೆಗೂ ಅವ್ರಿಗೆ ಫೋನ್ನಲ್ಲಿ ಕರೆ ಮಾಡಿ ಕೂಡ ನಾನು ಮಾತಾಡಿದ್ದೆ. ತುಂಬಾ ಒಳ್ಳೆ ನಮ್ಗೆ ಒಳ್ಳೆ ಇನ್ಸ್ಪಿರೇಷನ್ ಇದ್ರು ಅವರು. ಮತ್ತೆ 4 ಬಾರಿ ಶಾಸಕರಾಗಿ ಸುರಪುರದಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ಮತ್ತೆ ಒಳ್ಳೆ ಸೇವೆ ನೀಡ್ತಾ ಸಮಾಜಕ್ಕೆ ಉತ್ತಮ ಕೊಡುಗೆ ನೀಡಿ ತುಂಬಾ ಅಭಿಮಾನಿಗಳನ್ನು ಸಂಪಾದಿಸಿದ್ರು. ಅವರ ನಷ್ಟದಿಂದ ರಾಜ್ಯಕ್ಕೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ವಾಲ್ಮೀಕಿ ಸಮಾಜಕ್ಕೆ ತುಂಬಲಾರದ ನಷ್ಟ ಆಗಿದೆ. ಮತ್ತೆ ದೇವರು ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ, ಮತ್ತೆ ಅವರ ಕುಟುಂಬಕ್ಕೆ ಮತ್ತು ಅಭಿಮಾನಿಗಳಿಗೆ ಅದನ್ನು ಭರಿಸುವ ಶಕ್ತಿ ಕೊಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ. ಸನ್ಮಾನ್ಯ ಈಗ ಮೃತರ ಗೌರವಾರ್ಥ 1 ನಿಮಿಷ ಮೌನವನ್ನು ಆಚರಿಸಬೇಕಂತ ತಮ್ಮಲ್ಲಿ ಕೋರುತ್ತೇನೆ. ಈ ಸದನವು ಅಂಗೀಕರಿಸಿದ ಸಂತಾಪ ಸೂಚನೆ ನಿರ್ಣಯದ ಪ್ರತಿಯನ್ನು ಮೃತರ ಕುಟುಂಬಕ್ಕೆ ಕಳಿಸಲಾಗುವುದು.